ಕಾರ್ಯಕ್ರಮ ಪ್ರಸ್ತುತವಾಗಿರುವುದು ಸಮಾಜದಲ್ಲಿರುವಂತಹ ಅಶಾಂತಿ, ವೈರತ್ವ, ದ್ವೇಷ, ಅಸೂಯೆಗಳು ದೂರವಾಗಿ ಸಮೃದ್ಧ ಲಕ್ಷ್ಮಣರವರನ್ನ ಈ ಗೋಧೂಳಿ ಸಮಯದಲ್ಲಿ ಸ್ಮರಿಸುವುದು ನನ್ನ ಆದ್ಯ ಕರ್ತವ್ಯ. ನಮ್ಮ ಪುಟಾಣಿ ಕಲಾವಿದರು ವೇದಿಕೆಯಲ್ಲಿ ಬರಬೇಕೆಂದು ಕೇಳಿಕೊಳ್ತೀನಿ. ಮಕ್ಕಳಿಗೆ ಸಂವಹನ ಕಲೆ, ಆತ್ಮವಿಶ್ವಾಸ, ಸ್ಪಷ್ಟ ಉಚ್ಚಾರ, ಭಾಷಾ ಕೌಶಲ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುವುದೇ ಈ ನನ್ನ ಸತ್ಯ. ಡಾಕ್ಟರ್ ನಾಗಾನಂದ ತುಬ್ಬಸರ ಅಭಿಮಾನದ ಈ ಕವಿಯ ವಾಣಿಯಂತೆ ಈ ಕಾರ್ಯಕ್ರಮ ಕುರಿತು ಆಶಯ ನುಡಿಗಳನ್ನು ಹಂಚಿಕೊಳ್ಳಬೇಕೆಂದು ನಮಸ್ಕರಿಸುತ್ತಾ ಎಲ್ಲ ಹಿರಿಯ ಗಣ್ಯರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಸಂಸ್ಥೆ ರಂಗಕಹಳೆ ರಂಗಕಹಳೆ ರಾಷ್ಟ್ರ ಪ್ರಶಸ್ತಿ ತಗೊಂಡಂತಹ ಏಕೈಕ ಮಕ್ಕಳ ಸಾಂಸ್ಕೃತಿಕ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ನಾವು ಅವ್ರನ್ನ ಅವಕಾಶವನ್ನು ಮಾಡಿಕೊಡ್ತಾ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆನ ಆಚೆ ತರುವಂಥ ಕೆಲಸವನ್ನು ಕಾಲೇಜಿನಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ನಮ್ಮ ಶ್ರೀಗಳಾದಂತಹ ಕುವೆಂಪು ಅವರವರು ಗುರುಮೂರು ತಪ್ಪನ ತೋಟ ಮಾಡುವಂತ ಹೇಳಿ ಕುವೆಂಪು ಅವರು ನಮ್ಮ ತಂದೆಯವರಿಗೆ ಒಂದು ಪತ್ರನ ಬರೀತಾರೆ. ಆ ಪತ್ರದಲ್ಲಿ ಎಷ್ಟು ಕಳಕಳಿಯಾಗಿ ಮನವಿ ಮಾಡ್ತಾರೆ ಅಂತ ಮೇಧಾವಿಯವರು ಸಮಯವಿದ್ದರೆ ನನ್ನನ್ನು ಭೇಟಿ ಮಾಡುವಂತ ಹೇಳಿ, ಹಾಗೆ ಮೋಡರ್ನ ತಮ್ಮ ಕುವೆಂಪು ಅವರು ಬರೆದಂತಹ 2 ಕೃತಿಗಳು, ಮಕ್ಕಳ ಕೃತಿಗಳು, ಅದನ್ನು ರಂಗರೂಪಕ್ಕೆ ತಗೊಂಡು ಬನ್ನಿ ಅಂತ ಹೇಳಿ ಆಶೀರ್ವಾದ ಮಾಡಿದಂಥ ಆ ಗಳಿಗೆಯಿಂದ ಇಲ್ಲಿಯವರೆಗೂ ಅದು ನಿರಂತರವಾಗಿ ಸಾಗುತ್ತಾ ಹೋಗ್ತಾ ಇದೆ. ಅದನ್ನು ಕುವೆಂಪು ನಾಟಕೋತ್ಸವವಾಗಿ ನಾವು ಅದನ್ನು ಸಾದರಪಡಿಸಿಕೊಂಡು ಕುವೆಂಪುರವರ ವಿಶ್ವಮಾನವ ಸಂದೇಶನ ನಾವು ಹಾಗೂ ಪ್ರಮೋಷನ್ಗಳು, ತದನಂತರ ಎಲ್ಲ ಪದಾಧಿಕಾರಿಗಳು ಹಾಗೂ ಶ್ರೀಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸ್ವಾಮೀಜಿಯವರೇ, ವೇದಿಕೆ ಮೇಲಿರುವಂಥ ನನ್ನ ಸ್ನೇಹಿತರು, BGS ಆಡಳಿತಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಶಿವರಾಮ್ ರೆಡ್ಡಿ ಅವರೇ, ಹಿರಿಯರಾದ ಗೋಪಾಲಗೌಡರೇ, ಕೋಲಾರದ ಸ್ನೇಹಿತರಾದ ನಾಗಾನಂದ್ ಅವರೇ, ಕನ್ನಡ ಕಲ್ಚರ್ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಚಿತ್ರೀಕರಣ ಮಾಡ್ತಿರುವ ರಂಗಕಹಳೆಯನ್ನು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ನಡೀತಾ ಇದೆ. 3 ದಿವಸ ಕಾರ್ಯಕ್ರಮ ಅಂತ. 27 ಮೊದಲನೇ ದಿನ ಈ ದಿನ. ಈ ಥರ ಮೊದಲನೇ ದಿನ 3 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಂಡು